ನಮ್ಮ ಯಾದಗಿರಿ ಜಿಲ್ಲೆಯ ಸುರ್ಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶಾಂತಪುರ್ ಕ್ರಾಸ್ ದಾಟಿದ ಮೇಲೆ ನ್ಯಾಷನಲ್ ಹೈವೇ 150A ಅದರಲ್ಲಿ ಒಂದು ಮುಖಾಮುಖಿ ಡಿಕ್ಕಿಯಾಗಿದೆ. ಒಂದು VRL ಬಸ್ ಬೆಂಗಳೂರಿಂದ ಗುಲ್ಬರ್ಗ ಬರ್ತಾಯಿತ್ತು ಮತ್ತು ಸುರ್ಪುರ್ ಕಡೆಯಿಂದ ಸಿರ್ವಾರ ರಾಯಚೂರಿಗೆ ಕಿಯಾ ಸಾನೆಟ್ ವೆಹಿಕಲ್ನಲ್ಲಿ ಟೋಟಲ್ 9 ಜನ ಹೋಗ್ತಾಯಿದ್ರು ಪ್ರಯಾಣಿಕರು, ಎಲ್ಲ ಒಂದೇ ಕುಟುಂಬದವರು. ಸೊ ಅದು ಕೊಲಿಷನ್ ಆಗಿದ್ದು ಇಂಪ್ಯಾಕ್ಟ್ಗೆ ಬೆಂಕಿ ಹತ್ತಿದೆ. ಸೊ ಆ ಬೆಂಕಿ ಹತ್ತಿ ಆಗಿರೋ ಆಕ್ಸಿಡೆಂಟಿಂದ ಮುಂದುಗಡೆ ಇದ್ದಂಥ 2 ಪ್ಯಾಸೆಂಜರು ಮತ್ತು 1 ಮಗು ಅಲ್ಲಿ ಸಜೀವ ದಹನ ಆಗಿದ್ದಾರೆ. ಸೊ ಈಗ ಟೋಟಲ್ 7 ಜನ ಕನ್ಫರ್ಮ್ಡ್ ಡೆಡ್ ಇದ್ದಾರೆ ಮತ್ತು 2 ಕ್ರಿಟಿಕಲ್ ಇದ್ದಾರೆ. 2 ಮಕ್ಕಳು, ಹೌದು 7 ಜನ ಕನ್ಫರ್ಮ್ ಡೆಡ್ ಮತ್ತು 2 ಮಕ್ಕಳು ಕ್ರಿಟಿಕಲ್ ಇದ್ದಾರೆ. ಅವ್ರನ್ನ ಇನಿಷಿಯಲಿ ಈಗ ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಗೆ ರೆಫರ್ ಮಾಡಿತ್ತು. ಸೊ ಅಲ್ಲಿಂದ ಈಗ ಗುಲ್ಬರ್ಗಾಗೆ ಕಳಿಸ್ಕೊಟ್ಟಿದ್ದೀವಿ. ಸೊ ಈಗ ಮೃತ ಕುಟುಂಬದವರ ಸಂಬಂಧಿಕರು ಬಂದಿದ್ದಾರೆ, ಅವರಿಂದ ಈಗ ಕಂಪ್ಲೇಂಟ್ ತೊಗೋತಾ ಇದ್ದೀವಿ. ಸೊ ಈಗ ಪ್ರತ್ಯಕ್ಷದರ್ಶಿಗಳು ನೋಡಿರುವಂಥದ್ದು ಇನಿಷಿಯಲ್ ಕಾರಣ ಅಂದರೆ ಇದು ಓವರ್ಟೇಕ್ ಮಾಡಿದ್ದಾರೆ ಕಿಯಾ ಸಾನೆಟ್. ಆ ಒಂದು ಓವರ್ಟೇಕ್ ಮಾಡಿದಾಗ ಹೆಡ್ ಆನ್ ಕಲಿಷನ್ ಆಗಿರುವಂಥದ್ದು. ಸೊ ಅದರಲ್ಲಿ ಸ್ಥಳದಲ್ಲಿದ್ದ ಆ್ಯಕ್ಚುಲಿ ಬಸ್ನಲ್ಲಿದ್ದ 20 ಜನ ಸೇಫ್ ಆಗಿದ್ದಾರೆ, ಅವ್ರಿಗೇನು ಸಮಸ್ಯೆ ಆಗಿಲ್ಲ, ಅವ್ರಿಗೇನು ಗೊತ್ತಿಲ್ಲ, ಹೊರಗಡೆ ಬಂದಿದ್ದಾರೆ. ಬಿಕಾಸ್ ಎಮರ್ಜೆನ್ಸಿ ಎಕ್ಸಿಟಿಂದ ಹೊರಗಡೆ ಬಂದಿದ್ದಾರೆ. ಸೊ ಅಲ್ಲಿದ್ದಂಥ ಸ್ಥಳೀಯರು ಹಿಂದ್ಗಡೆ ಇದ್ದಂಥ ವಿಕ್ಟಿಮ್ಸ್ ಏನು ವೆಹಿಕಲಲ್ಲಿದ್ದ ಅವ್ರನ್ನ ಹೊರಗಡೆ ತೆಗೆದಿದ್ದಾರೆ. ಬಟ್ ಇಂಪ್ಯಾಕ್ಟಿಂದ ತೀರ್ಕೊಂಡಿದ್ದಾರೆ ಇನ್ನು 3 ಜನ. ಇಲ್ಲ CNG ಇರಲಿಲ್ಲ. ಸೊ ಅದೊಂದು ಇಂಪ್ಯಾಕ್ಟ್ ಆದಮೇಲೆ ಒಂದು 50 ಮೀಟರ್ಸ್ ಡ್ರ್ಯಾಗ್ ಆಗಿದೆ. ಸೊ ಆ ಒಂದು ಸ್ಕ್ರ್ಯಾಚು ಮತ್ತು ಫ್ರಿಕ್ಷನ್ನಿಂದ ಹತ್ತಿರುವಂಥದ್ದು ಬೆಂಕಿ. ಥ್ಯಾಂಕ್ ಯು. ಇದು ಕಾರಲ್ಲಿ 3 ಜನ ಸುಟ್ಟು ಸ್ಪಾರ್ಕ್ ಆಗಿದ್ದಾರೆ, 4 ಜನ ಡೆತ್ ಆಗಿದ್ದಾರೆ ಕಾರಲ್ಲಿ. ಬಸ್ಸಲ್ಲಿ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದು ಆಗಿರೋ ಘಟನೆ ಇದು ಶಾಂತಪುರ್ ಕ್ರಾಸ್ ಹತ್ತಿರ, ಇದು ಸುರ್ಪುರ್ ಮೇನ್ ಹೈವೇದಲ್ಲಿ ಆಗಿರೋದು. ಇದು ನಾವು ಡ್ರೈವರ ಮುಂದೆ ಓಡೋದ್ರಿ ಬ್ರೇಕ್ ಹಿಡಿದು ಓಡೋದು ಅವಂತವ್ರು ಓಡೋತಾರೆ ರೀ.